ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೋಡಿ, ನೀವು SSPದು ಅಪ್ಡೇಟ್ಸು ನಾನು ತುಂಬ ದಿನದಿಂದ ಮಾಡ್ತಾ ಬಂದಿದ್ದೀನಿ. ನಿಮ್ಮ SSP ಅಪ್ಡೇಟ್ಸಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗೂ ಕ್ಲಿಯರಾಗಿ ಇದ್ರಲ್ಲಿ ಆನ್ಸರ್ ಸಿಗ್ತಿದೆ. ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಹಾಗೂ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಿದ್ದೀರೋ ಹಾಗೂ ಯಾರು ವಿಸಿಟ್ ಮಾಡಿದ್ದೀರೋ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಡೌಟ್ಸ್ಗೂ ಆನ್ಸರ್ ಸಿಗುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಇದು ಇನ್ಫಾರ್ಮೇಟಿವ್ ಆಗಿತ್ತಂದರೆ. ಬನ್ನಿ, ಸ್ಟಾರ್ಟಿಂಗಲ್ಲಿ ನಾನು ಓದ್ ವಿಡಿಯೋದಲ್ಲಿ ತುಂಬ ಜನಕ್ಕೆ ಹಣ ಸ್ಯಾಂಕ್ಷನ್ ಆಗ್ತಿದೆ, ನಿಮಗೆ SSPದು ಏನೇ ಡೌಟ್ಸ್ ಇದ್ದರೂ ನನಗೆ ಕೇಳಿ ಅಂತ ಹೇಳಿದ್ದೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ. ಬನ್ನಿ, ಈಗ ಅದೇ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ ಹಾಕಿರೋಂಥ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಾ ಬರ್ತೀನಿ. ನೋಡಿ, ಈಗ ನಾನು ಫುಡ್ ಆ್ಯಂಡ್ ಅಕಾಮಿಡೇಷನ್ದು ತುಂಬ ಜನ ಕೇಳಿದೆ, ಅದರದ್ದು ಡೌಟ್ಸ್ ತುಂಬ ಜನ ಕೇಳಿದ್ದೀರಾ. ಮತ್ತು ಹಾಗೂ ಅದು ಊಟ ಮತ್ತು ವಸತಿ ಯೋಜನೆಯಲ್ಲಿ ಯಾರಿಗೆ ಇನ್ನು ಅಮೌಂಟ್ ಮೆನ್ಷನ್ ಆಗಿ ಇನ್ನು ಯಾರಿಗೆ ಅವೈಟೆಡ್ ಅಂತ ಇದೆ ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿದೆ ಅಂತ ಹೇಳಿದ್ದೆ. ನಿನ್ನೆ ತುಂಬ ಹುಡುಗರಿಗೆ ಅಮೌಂಟನ್ನು ಸ್ಯಾಂಕ್ಷನ್ ಆಗಿದೆ. ಎಕ್ಸಾಂಪಲ್ ನನಗೂ ಕೂಡ ಸ್ಯಾಂಕ್ಷನ್ ಆಯಿತು. ಈಗ ನಾನು ಅದನ್ನು ತೋರ್ಸೋಕ್ಕಾಗಲ್ಲ, ನಿಜವಾಗ್ಲೂ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಅದು ಫೇಕ್ ಅಲ್ಲ. ತುಂಬ ಜನ ಹಣ ಸ್ಯಾಂಕ್ಷನ್ ಅನ್ನೋದಾಗಿದೆ. ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಗೊತ್ತಾಗುತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಎಷ್ಟು ನಿಜ ಅನ್ನೋದು. ನೋಡಿ, ಈಗ ಬನ್ನಿ, ನಾನು ಡೌಟ್ಸ್ಗಳು ಕೇಳ್ತಿದ್ದೆ. ನಿಮ್ಮ ಡೌಟ್ಸ್ಗಳಿಗೆ ಒಂದೊಂದೇ ಆಗಿ ಆನ್ಸರ್ ಮಾಡ್ತಾ ಬರ್ತೀನಿ. ವಿಡಿಯೋ ಜಾಸ್ತಿ ಲೆಂತ್ ಅಂತ ಮಾಡೋಕ್ಕಾಗಲ್ಲ, ಸ್ವಲ್ಪ ಕ್ವಶನ್ಸ್ ಮಾತ್ರ ನನಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ತುಂಬ ಡೌಟ್ಸ್ಗಳು ಕೇಳ್ತಿದ್ದಾರೆ. ನಿಮ್ಮೆಲ್ಲ ಡೌಟ್ಸ್ಗೂ ಆನ್ಸರ್ ಆದಷ್ಟು ಸಾಧ್ಯ ಆದಷ್ಟು ಆನ್ಸರ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ಏನಿದ್ರು ಮತ್ತೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಜಾಸ್ತಿ ವಿಡಿಯೋ ಲೆಂತ್ ಆಗ್ತಾ ಬರ್ತಿದೆ. ಬನ್ನಿ, ಡೈರೆಕ್ಟಾಗಿ ಕ್ವಶನ್ಸ್ ಬರೋಣ. ಸರ್ ಅಮೌಂಟು 6,000 ಕ್ರೆಡಿಟ್ ಆಗಿದೆ, ಆದರೂ ಅವೈಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮತ್ತೆ ಕ್ರೆಡಿಟ್ ಆಗುತ್ತಾ ಸರ್? ನೋಡಿ, ಫಸ್ಟ್ ಆಫ್ ಆಲ್ ಇವರು ಯಾರೋ ಅನುಶ್ರೀ ಅವ್ರಿಗೆ ಕೇಳ್ತಿದ್ದಾರೆ. ನೋಡಿ ಅನುಶ್ರೀ ಅವರೇ, ನಿಮಗೆ 6,000 ಕ್ರೆಡಿಟ್ ಆಗಿದೆ ಅಂದರೆ ಅವರು ಇನ್ನೂ ನಿಮಗೆ ಅಪ್ಡೇಟ್ ಮಾಡಿರಲ್ಲ SSPಯಲ್ಲಿ. ಇನ್ನೂ 2-3 ಡೇಸಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಬಟ್ ನಿಮ್ಗೆ ಅವೈಟೆಡ್ ಇದೆ ಅಂತ ತಕ್ಷಣ ನಿಮ್ಗೆ ಇನ್ನೊಂದು ಸರಿ ಅಮೌಂಟ್ ಬರಲ್ಲ. ಒಂದು ಸರಿ ಅಷ್ಟೇ ಮೆನ್ಷನ್ ಆಗಿ ಅಮೌಂಟ್ ಬಂದರೆ ಮತ್ತೆ ನಿಮಗೆ ಅಮೌಂಟ್ ಅನ್ನೋದು ಬರಲ್ಲ, ಮತ್ತು ನೆಕ್ಸ್ಟ್ ಇಯರ್ಗೆ ಬರುತ್ತೆ. ಕಂಗ್ರಾಟ್ಸ್, ಫಸ್ಟ್ ಆಫ್ ಆಲ್ ಫಸ್ಟ್ ಕಮೆಂಟ್ಸ್ ಒಳ್ಳೆಯದಾಗಿದೆ. ಬ್ರೋ, OBCದು SSP ಲಾಸ್ಟ್ ಅಪ್ಡೇಟ್ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಎಲ್ಲ ನೋ ರೆಸ್ಪಾನ್ಸ್ ಇದೆ, ಅಮೌಂಟ್ ಬರುತ್ತಾ ಬ್ರೋ? ಪ್ಲೀಸ್ ರಿಪ್ಲೈ. ನೋಡಿ, ನಾನು ಯಾರ್ಯಾರಿಗೆ SSP ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದೆ, ಹಾಕಿ ತುಂಬ ದಿನಗಳಾಯಿತು, ಅಂದರೆ 4-5 ತಿಂಗಳು ಆದರೂ ಕೂಡ ನಿಮಗೆ ಇನ್ನೂ ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ. ನೋ ಅಂತಲೇ ಇದೆಯಾ ಅಂದರೆ ಫಸ್ಟು ನಿಮ್ಮ ಕಾಲೇಜಲ್ಲಿ ಹೋಗಿ ಅಪ್ಡೇಟ್ ಮಾಡಿ ನಮ್ದು ಏನಾದರೂ ಡೇಟಾ ಮಿಸ್ ಆಗಿದೆಯಾ, ಮತ್ತು ಇನ್ನೂ ಏನೂ ರೆಸ್ಪಾನ್ಸ್ ನಿಮ್ಮ ಕಾಲೇಜಲ್ಲಿ ಕಡೆಯಿಂದ ಸಿಗಲಿಲ್ಲ ಅಂದರೆ ನಿಮ್ಮ ಹತ್ರ ಇರೋಂಥ ತಾಲೂಕು ಆಫೀಸ್ಗೆ ಹೋಗಲೇಬೇಕಾಗುತ್ತೆ. ಯಾಕಂದರೆ ನೀವು SSP ಅಮೌಂಟ್ನ ನೀವು ಕಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ತಾಲೂಕು ಆಫೀಸ್ ಹತ್ರ ಹೋಗಿ ನಮ್ಮದೇನು ಅಪ್ಡೇಟ್ ಆಗ್ತಿಲ್ಲ, ತುಂಬ ದಿನಗಳಾಯಿತು ನಾವು ಸ್ಕಾಲರ್ಶಿಪ್ ಹಾಕಿ, ಅದೇನು ಅಂತ ಚೆಕ್ ಮಾಡಿಸ್ಬೇಕಾಗುತ್ತೆ. ಬನ್ನಿ, ಈಗ ನೆಕ್ಸ್ಟ್ ಆಗಿ ಹೋಗೋಣ. ಓಕೆ ಸರ್ ಅಂತ ಕೇಳ್ತೀರಾ, ಕಂಗ್ರಾಟ್ಸ್. ಓಕೆ, ಜನವರಿಯಲ್ಲಿ ಬ್ರೋ ನೀವು ಏನು ಹಾಕ್ತಿದ್ದೀರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಜಸ್ಟ್ ಜನವರಿಲಿ ಬ್ರೋ ಅಂತ ಹಾಕಿದ್ರೆ. ಮತ್ತು ಸರ್, ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ. ಅದೇ ಹೇಳ್ತಿಲ್ವಾ, ನಿಮ್ಗೆ ಯಾರ್ದು ಇನ್ನೂ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅವರು ಖಂಡಿತವಾಗಿ ನಿಮ್ಮ ತಾಲೂಕು ಆಫೀಸರ್ ಅಲ್ಲಿ ನಿಮ್ಗೆ ಯಾವ್ದು ಹತ್ರ ಇದೆ ತಾಲೂಕು ಆಫೀಸ್ ಹತ್ರ ಅಲ್ಲೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಅಂದರೆ ವೆರಿಫಿಕೇಷನ್ ಅಂದರೆ ಇನ್ನೂ ಯಾಕೆ ನನ್ನ ಫಸ್ಟ್ ಲೆವೆಲ್ ಆಗಿಲ್ಲ ಅಂತ ನೀವು ಅವ್ರ ಹತ್ರ ಕೇಳಲೇಬೇಕಾಗುತ್ತೆ. ಯಾಕಂದರೆ ಭಾಳ ದಿನಗಳಾಗಿ, ಈಗ ರೀಸೆಂಟಾಗಿ ಯಾರು ಈ ಮಂತಲ್ಲಿ ಹಾಕಿದ್ದೀರೋ ಅವ್ರು ಇನ್ನೂ ವೇಟ್ ಮಾಡಬೇಕಾಗುತ್ತೆ. ಯಾರು ತುಂಬ ದಿನ ಹಾಕಿ ಅಮೌಂಟ್ ಆಗಿ ಒಂದು 5-6 ತಿಂಗಳಾದರೂ ನಿಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನೀವು ತಾಲೂಕು ಆಫೀಸ್ ಹತ್ರ ಹೋಗಿ ಬರಲೇಬೇಕಾಗುತ್ತೆ. ಪಿ ಅಮೌಂಟ್ 2 ಸರಿ ಬಂದಿದೆನಾ? ಪಿ ಅಮೌಂಟ್ 2 ಸರಿ ಬರೋದಿಲ್ಲ, ಅವ್ರಿಗೆ ಒಂದೇ ಟೈಮ್ ಬರುತ್ತೆ, 1 ಇಯರ್ಲಿ. ಬಟ್ ಸೆಕೆಂಡ್ ಟೈಮ್ ಬರುತ್ತೆ. ಸರ್, ಲೇಟ್ರಲ್ ಎಂಟ್ರಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಬರುತ್ತೆ ಸರ್ ಸ್ಕಾಲರ್ಶಿಪ್, ಪ್ಲೀಸ್ ಹೇಳಿ. ನೋಡಿ, ಸ್ಕಾಲರ್ಶಿಪ್ ಅನ್ನೋದು ಎಲ್ಲರಿಗೂ ಬರುತ್ತೆ, ಯಾರಿಗಂತಲ್ಲ, ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, MBBS ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಬರುತ್ತೆ. ಯಾಕೆ ಬರೋದಿಲ್ಲ? ಎಲ್ಲರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಸ್ಕಾಲರ್ಶಿಪ್ ಇರೋದೇ ಸ್ಟೂಡೆಂಟ್ಸ್ಗೋಸ್ಕರ ಅಲ್ಲ. ನೀವು ಯಾವುದೇ ಆಗಲಿ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಕಾಲೇಜವರು ಕೇಳಿದ್ರೆ ಮಾಡಬೇಕು. ನೀವು ಇದು ಮೋಸ್ಟ್ಲಿ ಇವ್ರು ಏನು ಕೇಳ್ತಿದ್ದಂದರೆ ಸಬ್ಮಿಟ್ ಮಾಡಬೇಕನ್ನೋ ಒಂದು ಕ್ವಶನ್ಸ್ಗೆ ಕಾಲೇಜವ್ರು ಕೇಂದ್ರ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ನಿಮಗೆ ಸೇಫರ್ ಸೈಡ್. ಸಬ್ಮಿಟ್ ಮಾಡಿಲ್ಲ ಅಂದರೆ ಏನು ಮಾಡಲೇಬೇಕಂತ ರೂಲ್ಸ್ ಇಲ್ಲ, ಮಾಡಿದ್ರೆ ಒಳ್ಳೇದು, ಅಷ್ಟೇನಿಲ್ಲ. ನೋ ಸರ್. ನೆಕ್ಸ್ಟ್ ಕಮೆಂಟ್ಗೆ ಬಂದುಬಿಡಿ ಬೇಗ. ಸರ್, ನಂದು 2023-24 ಅಮೌಂಟ್ ಬಂದಿಲ್ಲ ಸರ್. ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಅಮೌಂಟ್ ಬಂದಿಲ್ಲ ಮತ್ತು ಸ್ಯಾಂಕ್ಷನ್ ಆಗಿದೆ, ಎರಡು ಕೇಳ್ತಿದ್ದಾರೆ. ತೋರಿಸಿದೆ ಅಲ್ಲಿ ಇನ್ನೂ ಜಮಾ ಆಗಿಲ್ಲ ಸರ್, ಬರುತ್ತಾ ಸರ್ ಅಂತ. ಮೋಸ್ಟ್ಲಿ ಇವರು ಅಮೌಂಟ್ ಮೆನ್ಷನ್ ಆಗಿ ಅಮೌಂಟ್ ಬಂದಿಲ್ಲ ಅನ್ಕೋತೀನಿ. ನೋಡಿ, ಆವಾಗ ಏನಾಗಿರುತ್ತೆ, ಆಗಿರೋ ಸರ್ಕಾರ ನಿಮ್ಮ ಹಣವನ್ನು ಅನುದಾನವಾಗಿ SSP ಸ್ಕಾಲರ್ಶಿಪ್ ಅವರಿಗೆ ಕೊಟ್ಟಿರಲ್ಲ, ಅದಕ್ಕೋಸ್ಕರ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಈಗ ನೋಡಿ, 2023-24 ಹಣ ಬಿಡುಗಡೆ ಆಗಿಲ್ಲ ಹಾಗೂ ನಿಮ್ಗೆ ಬಂದಿಲ್ಲ ಅಂದರೆ ಈಗೇನು ಮಾಡೋಕ್ಕಲ್ಲ ಅಟ್ ಪ್ರೆಸೆಂಟ್. ಈಗ ಈ ಇಯರ್ದು ಏನಾದಿದ್ದರೆ ನೀವು ಕೇಳ್ಬೋದಿತ್ತು ಡೌಟ್ಸ್. ಈಗ ಅದು ಭಾಳ ದಿನ ಆಯಿತು, ಈಗ ಅದು ಏನು ಮಾಡೋಕ್ಕಾಗಲ್ಲ, ಬರೋದಿಲ್ಲ ಅಮೌಂಟ್ಸು. ಬನ್ನಿ, ಮತ್ತು ಹಾಗೂ ಸ್ಕಾಲರ್ಶಿಪ್ದು ತುಂಬ ಕಮೆಂಟ್ಸ್ ಮಾಡ್ತಿದ್ದು. ಬ್ರೋ, ಸ್ಕಾಲರ್ಶಿಪ್ ಹಾಕಿದ ಮೇಲೆ ಕಂಪಲ್ಸರಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾ? ನೋಡಿ, ಇದೇ ಕ್ವಶನ್ಸ್ ಕೊಡ್ತೀನಿ. ನೋಡಿ, ನೀವು ಅದು ಕಂಪಲ್ಸರಿ ಅಂತ ಏನಿಲ್ಲ, ಯಾವುದೇ ಥರ ನೀವು ಸಬ್ಮಿಟ್ ಮಾಡೋದು ಅದು ನಿಮಗೆ ಸೇಫರ್ ಸೈಡ್ ಅಷ್ಟೇ, ಇನ್ನೇನಿಲ್ಲ. ಸಬ್ಮಿಟ್ ಮಾಡಲೇಬೇಕು ಅಂತ ನಿಮಗೇನು ರೂಲ್ಸ್ ಇಲ್ಲ, ಮಾಡಿದ್ರೆ ಒಳ್ಳೆಯದಷ್ಟೇ. ರಿಸಲ್ಟ್ ನನಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ದು ಓದೋಕ್ಕಾಗಲ್ಲ, ನಿಮ್ಮ ಸ್ಕಾಲರ್ಶಿಪ್ದು ಅಷ್ಟೇ ಹೇಳ್ತೀನಿ. ಬ್ರೋ, BSc 4th ಸೆಮಿಸ್ಟರ್ ಅಮೌಂಟ್ ಯಾವಾಗ ಬರುತ್ತೆ ಬ್ರೋ?
ಬ್ರೋ BSc 4 ಸೆಮ್ ರಿಸಲ್ಟ್ ಅಂತ ಕೇಳ್ತಿದ್ದಾರೆ ಸರ್. ನಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಅಷ್ಟೇ ಆಗಿದೆ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಬೇಕಂದ್ರೆ ನೀವು ವೇಟ್ ಮಾಡಬೇಕಾಗುತ್ತೆ. ತುಂಬ ದಿನಗಳಾಯಿತು ಅಂದರೆ ಹೇಳ್ತಿದ್ದೀನಿ ನೋಡಿ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಕಾಲೇಜ್ ಲೆವೆಲ್ ಆಗಿರುತ್ತೆ. ಅದು ಆಗಿದ ತಕ್ಷಣ ಭಾಳ ದಿನಗಳಾಯಿತು, ಮೀನ್ಸ್ 5 ಮಂತ್ಸ್ 6 ಮಂತ್ಸ್ ಆದರೂ ನಿಮ್ಗೆ ಇನ್ನೂ ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಇಷ್ಟೇ ಒಂದೇ ಆನ್ಸರ್ ಏನಂದರೆ, ನೀವು ನಿಯರ್ ಯಾವುದಿದೆ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಡು ಸರ್ ಏನಾಗಿದೆ ಅಂತ ಚೆಕ್ಔಟ್ ಮಾಡಿ ಅವ್ರ ಹತ್ರ ಕೇಳ್ಕೊಂಬರಲೇಬೇಕಾಗಿರುತ್ತೆ. ಇಂಜಿನಿಯರ್ ಸ್ಟೂಡೆಂಟ್ ಎಸ್ ಟಿ ಸ್ಕಾಲರ್ಶಿಪ್ ಅಮೌಂಟ್ ವೆನ್ ವಿಲ್ ಬಿ ಕಮ್. ಓಕೆ ನೋಡಿ, ಇಂಜಿನಿಯರ್ ಕಾಲೇಜು ಇಂಜಿನಿಯರ್ ಯಾರು ಓದ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಇದೆ. ತುಂಬ ಜನಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಈಗ ಅವರಿಗೆ ಅಮೌಂಟ್ ಬರ್ತಾನೆ ಇದೆ. ಒಬ್ಬೊಬ್ಬರಿಗೆ ಜಿಯೋ ಕೆ ಆ ಥರ ಬರ್ತಾಯಿದೆ, ಒಬ್ಬರಿಗೆ 30,000 ಆಮೇಲೆ 70K ಈ ಥರ ಬಂದು ಒಟ್ನಲ್ಲಿ 1,17,000 ಏನೋ ಅಮೌಂಟ್ ಬರ್ತಿದೆ. ಸ್ಕಾಲರ್ಶಿಪ್ ಬರ್ತಾಯಿದೆ, ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸರಿ. ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಆದಷ್ಟು ಬೇಗ ಬರುತ್ತೆ ನಿಮಗೆ. SC ST ಸ್ಟೂಡೆಂಟ್ಸ್ಗೆ ಬೇಗ ಬರ್ತಿದೆ. ಇಂಜಿನಿಯರ್ಸ್ ಕ್ವಶನ್ಸ್ ಬೇಡ, ವಿಡಿಯೋ ಲೆಂತಿ ಮಾಡೋದು ಬೇಡ, ಇನ್ನೂ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ಬೇಗ ಬನ್ನಿ. ಅಣ್ಣ ಮ್ಯಾನೇಜ್ಮೆಂಟ್ ಸೀಟ್ಗೆ SSP ಬರುತ್ತಾ? ಇಲ್ಲ ಹೇಳಿ ಬ್ರೋ. ನೋಡಿ, ನಿಮ್ಮ ಮ್ಯಾನೇಜ್ಮೆಂಟ್ ಆಗಿರಿ ಯಾವುದೇ ಆಗಲಿ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಬಟ್ ನಿಮ್ಮ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಆದರೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಬರುತ್ತೆ. ಬಟ್ ಆದರೆ ಒಂದೊಂದು ಇಯರ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಎಕ್ಸಾಂಪಲ್ ಹೋದ ವರ್ಷ ಏನು ಹೇಳಿದ್ರು, ಅಮೌಂಟ್ ಇಲ್ಲಾರ ಕಾರಣ ಯಾರು ಫಸ್ಟು ಗೋರ್ಮೆಂಟ್ ಅಂಡರ್ಲಿ KCT ಎಕ್ಸಾಮ್ ಬರೆದು CETಲಿ ಸೀಟ್ ತೊಗೊಂಡಿದ್ರು ಅವ್ರಿಗಷ್ಟೇ ಅಮೌಂಟ್ ಸ್ಕಾಲರ್ಶಿಪ್ ಆಗಿದೆ. ಬಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ತಪ್ಪು. ಬಂದೇ ಬರುತ್ತೆ ಅವ್ರಿಗೂ ಸ್ಕಾಲರ್ಶಿಪ್ಪು. ಬಟ್ ನೀವು ಅಪ್ಲೈ ಅಂತೂ ಮಾಡಿ. ಆ ವರ್ಷ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಮೌಂಟ್ ಇದ್ದರೆ ನಿಮಗೆ ಅಮೌಂಟನ್ನು ಸ್ಯಾಂಕ್ಷನ್ ಆಗೇ ಆಗುತ್ತೆ. ಮ್ಯಾನೇಜ್ಮೆಂಟಲ್ಲಿ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಹಾಕಿ, ಬಂದರೆ ಒಳ್ಳೆಯದು, ಬಂದಿಲ್ಲ ನಿಮಗೆ ಏನಿಲ್ಲ. ಇದಕ್ಕೆ ಅದಕ್ಕೂ ಫ್ರೀ ಅಂತ ಅಮೌಂಟ್ ಇರುತ್ತೆ, ಯಾವುದೇ ಥರ ದುಡ್ಡು ಅಂತೂ ನೀವು ಕಟ್ಟಲ್ಲ ಅಪ್ಲೈ ಮಾಡೋಕ್ಕೆ. ಸರ್ ನಂದು 2023-24 ಇನ್ನೂ ಬಂದಿಲ್ಲ ನೋಡಿ, ಅದೇ ಹೇಳ್ತಿದ್ದೀನಿ, ಅವೆಲ್ಲ ಆನ್ಸರ್ ಮಾಡಿದ್ದೀನಿ ಇದಕ್ಕೆ. ಎಡಿಟಿಂಗ್ ಆಪ್ಷನ್ ಯಾವಾಗ ಬ್ರೋ? ನೋಡಿ, ನೀವು ಯಾವುದೇ ಥರ ಒಂದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಎಡಿಟಿಂಗ್ ಆಪ್ಷನ್ ಎಲ್ಲ ಇರುತ್ತೆ. ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ನೀವು ಏನೇ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ಯಾವಾಗ ನೀವು ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡ್ತೀರೋ ಆವಾಗ ನಿಮಗೆ ಎಡಿಟಿಂಗ್ ಆಪ್ಷನ್ ಇರೋಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು, ಎಡಿಟಿಂಗ್ ಆಪ್ಷನ್ ಫಸ್ಟು ನೀವು ಸ್ಕಾಲರ್ಶಿಪ್ ಫೈನಲಾಗಿ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಒಂದ್ಸರಿ ಚೆಕ್ಔಟ್ ಮಾಡಿಕೊಂಡು ಫೈನಲಾಗಿ ನಿಮಗೆ ಸಬ್ಮಿಟ್ ಮಾಡಿ ಅಂತ ಹೇಳೋದು. ಇದು ನನ್ನ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಕೇಳ್ತಿದ್ದೆ, ಸ್ಕಾಲರ್ಶಿಪ್ ರಿಸೀವ್ಡ್ ಸರ್ 40K. ನೋಡಿ, ಇವ್ರು ಯಾರೋ ಪೀಟರ್ ಎನ್ಗೆ ಕಂಗ್ರಾಟ್ಸ್, ನಿಮಗೆ ಸ್ಕಾಲರ್ಶಿಪ್ ಅನ್ನೋದು 40K ರಿಸೀವ್ ಆಗಿದೆ. ಬನ್ನಿ ಆಗು ನೆಕ್ಸ್ಟ್ ಕ್ವಶನ್ಸ್ಗೆ. ನಂದು SSP ಸೆಕೆಂಡ್ ಸ್ಟೆಪ್ಪಲ್ಲಿ NAD ಪೋರ್ಟಲಿಂದ ಎಲ್ಲ ಮಾರ್ಕ್ಸ್ ತೆಗಿತಾ ಇದೆ, ಆದರೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಡಿಸ್ಪ್ಲೇ ಆಗ್ತಿಲ್ಲ, ಎಂಟ್ರಿ ಕೂಡ ಆಗ್ತಿಲ್ಲ. ಆಗುತ್ತೆ ನೋಡಿ, ನಿಮ್ಮದು ಡೇಟ್ ಆಫ್ ಎಚ್ ಕರೆಕ್ಟಾಗಿದ್ದರೆ ನಿಮ್ಮದು ಅಮೌಂಟ್ ಅದು ಆಗಲೇಬೇಕು. ಅದಿಲ್ಲ ಅಂದರೆ ನಿಮ್ದು ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಹೋಗಿ ಹತ್ರ ಇರೋ ತಾಲೂಕು ಆಫೀಸ್ ಹತ್ರ ನೀವು ಕ್ಲಿಯರ್ ಮಾಡ್ಕೋಬೇಕು. ಅಮೌಂಟ್ ಅದು ಖಂಡಿತ ಆಗುತ್ತೆ ನಿಮಗೆ. ನಂದು BCom ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬರೀ 2,300 ಅಮೌಂಟ್ ಶೋ ಆಗ್ತಿದೆ. ನೋಡಿ, ಅದೇ ಹೇಳ್ತಿಲ್ವಾ, ನಿಮ್ಮ ಕೋರ್ಸ್ ಯಾವುದು, ನೀವು ಯಾವುದು ಓದ್ತಿದ್ರೋ ಅದ್ರ ಮೇಲೆ ನಿಮ್ಮ ಅಮೌಂಟ್ ಅನ್ನೋದು ಶೋ ಆಗ್ತಿರುತ್ತೆ. ಹಾಗೂ ನಿಮ್ಮ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ದು ಯಾವ ಕ್ಯಾಸ್ಟು, ನಿಮ್ದು ಯಾವ ಕೋರ್ಸ್ ಮೇಲೆ ನಿಮ್ಗೆ ಅಮೌಂಟ್ ಎಷ್ಟು ಕೊಡಬೇಕು ಅನ್ನೋದು ಅದು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಆ ಅಮೌಂಟ್ ಎಷ್ಟು ತಕ್ಕಂತೆ ಕೊಡ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಕೇಳ್ತಿದ್ರೆ ಪಿ ಅಮೌಂಟ್ ಅಂತ ಯಾಕೆ ಹಾಕೋರು ಹೋಗಲಿ. ಪುಷ್ ಟು DBT ಅಂತ ಇದೆ, 16,535. ಪೇಮೆಂಟಲ್ಲಿ ಅವೇಟೆಡ್ ಅಂತ ಇದೆ. ಅವೇಟೆಡ್ ಅಂತಿದ್ರೆ ಆಲ್ಮೋಸ್ಟ್ ವಿತಿನ್ 1 ವೀಕ್ 1 ಮಂತಲ್ಲಿ ಬರುತ್ತೆ. ಬಟ್ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಬೇಗ ಬರುತ್ತೆ. ಅವೇಟೆಡ್ ಅಂತಿದ್ರೆ ನಿಮ್ಗೆ ಅಮೌಂಟ್ ಮೆನ್ಷನ್ ಆಗಿ ಬೇಗನೆ ಸಿಗುತ್ತೆ. ಮೈಸೂರು ಯೂನಿವರ್ಸಿಟಿ ಗೊತ್ತಿಲ್ಲ ನೋಡಿ. ವಿಚ್ ಕಾಲೇಜ್ ಆರ್ ಯು ಬ್ರೋ? ಇದಲ್ಲ ಬ್ರೋ, ಈಗ ಯಾರಿಗೆ ನಿಮಗೆ ಆನ್ಸರ್ಸ್ ಬೇಕಿತ್ತು ಆನ್ಸರ್ಸ್ ಇದರಲ್ಲಿ ಸಿಗ್ತಾ ಇದೆ. ಈಗ ನನ್ನ ಬಗ್ಗೆ ಹೇಳೋಕ್ಕೆ ಟೈಮ್ ಇಲ್ಲ ಬ್ರೋ. ನಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ DBT ಲಿಂಕ್ ಇದೆ, ಅಮೌಂಟ್ ಅವೇಟೆಡ್ ಅಂತ ಇದೆ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ DBT ಲಿಂಕ್ ಮಾಡ್ಬೋದಾ? ಈಗ ನೋಡಿ, ಈಗ ಆಲ್ರೆಡಿ ನಿಮಗೆ ಲಿಂಕ್ ಆಗಿದ್ದರೆ ಈಗ ಏನಕ್ಕೆ ಲಿಂಕ್ ಮಾಡ್ತೀರಾ? ನಿಮ್ಗೆ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಬೇಕಾದ್ರೆ ಆಮೇಲೆ ನೀವು ಅಪ್ಡೇಟ್ ಆಧಾರ್ ಕಾರ್ಡ್ ಹತ್ರ ಹೋಗಾಗ ನೀವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸಿ. ಇವಾಗ ಏನಕ್ಕೆ ಮಾಡಿಸ್ತೀರಾ? ಮತ್ತೆ ಅಮೌಂಟು ಮತ್ತೆ ಅದು ಓಲ್ಡ್ ಆಗಿಬಿಡುತ್ತೆ. ಈ ಸದ್ಯಕ್ಕೆ ಬೇಡ. ಬೇಕಾದ್ರೆ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ಮೇಲೆ ಅಮೌಂಟ್ನ ನೀವು ತೊಗೊಂಡ್ಬಿಟ್ಟು ನೀವು ಬೇರೆ ಬ್ಯಾಂಕಲ್ಲಿ ಲಿಂಕ್ ಮಾಡ್ಕೊಳ್ಳಿ ಅಷ್ಟೇ. ನಾನು SC ಸ್ಟೂಡೆಂಟ್ಸು, ನನಗೆ ಇಷ್ಟೇನೋ ಅಮೌಂಟ್ ಬಂದಿದೆ ಅಂತ ಹಾಕ್ತಿದ್ದಾರೆ. ಸೆಕೆಂಡ್ ಟೈಮ್ 5,000 ಬಂದಿದೆ. ಈಗ ನಿಮಗೆ ಬಂದಿದೆಯಲ್ಲ, ನಿಮಗೆ ಕಂಗ್ರಾಟ್ಸ್ ಹೇಳ್ತಿದ್ದೀನಿ. ತುಂಬ ಜನಕ್ಕೆ ಅಮೌಂಟ್ಸ್ ಬಂದಿದೆ, ಒಳ್ಳೆಯದಾಗಲಿ. ಸ್ಕಾಲರ್ಶಿಪ್ ಮೇಲೆ ತುಂಬ ಜನ ಡಿಪೆಂಡ್ ಆಗ್ತಿದ್ದೀರಾ. ಬ್ರೋ, ಅಪ್ಲಿಕೇಶನ್ ಡೇಟ್ ಯಾವಾಗ ಹಾಕಿರಿ? ನೋಡಿ, ನಿಮಗೆ ಅಪ್ಲೈ ಮಾಡೋಕ್ಕೆ ಇನ್ನೂ ಟೈಮ್ ಇದೆ. ತುಂಬ ಜನಕ್ಕೆ ಹೇಳ್ತಿದ್ದೀನಲ್ಲ, ಇನ್ನೂ ಈಗ ಯಾರು ಆಗ್ತಿದ್ದಾರೆ ಅವ್ರಿಗೆ ವಿದ್ಯಾಸಿರಿ ಅಮೌಂಟನ್ನು ಬರೋಲ್ಲ. ಬಟ್ ಶುಲ್ಕ ಮರುಪಾವತಿ ಅಂತ ಏನು ಹೇಳ್ತಾರೆ, ಫೀ ರಿಂಬರ್ಸ್ಮೆಂಟ್ ಅಮೌಂಟ್ಸ್ ಅಂತ ಅಮೌಂಟ್ ಅನ್ನೋದು ನಿಮಗೆ ಬಂದೇ ಬರುತ್ತೆ. ಈಗ ಹಾಕಿ, ನೀವು ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಹಾಕ್ಬೋದು. 2023-24 ಫಸ್ಟ್ ಸ್ಟೇಜ್ ಅಮೌಂಟ್ 6,000 ಬಂದಿದೆ. ಸೆಕೆಂಡ್ ಸ್ಟೇಜ್ ಅಮೌಂಟ್ 9,000 ಇನ್ನೂ ಬಂದಿಲ್ಲ. 3 ಮಂತ್ಸ್ ಆಗಿದೆ.
ನೋಡಿ ಆ ಸ್ಟೇಜಲ್ಲಿ ಬಂದಿದ್ದರೆ ನಿಮ್ಗೆ ಒಳ್ಳೆಯದು. ಯಾರಿಗೆ ತುಂಬ ಜನಕ್ಕೆ ಬಂದೇ ಇಲ್ಲ ಅಂತ ಕೇಳ್ತಾಯಿದ್ರು, ಅದಕ್ಕೋಸ್ಕರ ನಾನು ಹೇಳ್ತೀನಿ, ಬಂದಿದ್ದರೆ ನಿಮಗೆ ಕಂಗ್ರೆಟ್ಸ್, ನಿಮಗೆ ಒಳ್ಳೆಯದು. ಸರ್ ನಂದು 3rd ಲೆವೆಲ್ನಲ್ಲಿ 2 ನೋ ಅಂತ ಇದೆ. ಇನ್ನೂ ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ OBC ಇನ್ನೂ ಅಪ್ರೂವ್ಡ್ ತೋರಿಸ್ತಾ ಇಲ್ಲ. ಎಲಿಜಿಬಿಲಿಟಿ ಈಸ್ ಸೆಕೆಂಡ್ ಸ್ಟೆಪ್ ಈಸ್ ವೆರಿಫೈಡ್ ಬಟ್ ನಾಟ್ ಶೋಯಿಂಗ್ ದ 3rd ಸ್ಟೇಜ್. ಆ್ಯಂಡ್ ನನ್ನ ಫ್ರೆಂಡ್ ಸೇಮ್ ಕ್ಯಾಟಗರಿ ಆ್ಯಂಡ್ ಸೇಮ್ ಕ್ಲಾಸ್ ಬಟ್ ಅವನಿಗೆ 18,000 ಬಂದಿದೆ. ಪ್ಲೀಸ್ ರಿಪ್ಲೈ. ನೋಡಿ ಈಗ ರಿಪ್ಲೈ ಅದ್ರಲ್ಲಿ ಮಾಡೋಕ್ಕಾಗಿಲ್ಲ, ಬಟ್ ಇದರಲ್ಲಿ ಮಾಡ್ತೀನಿ. ನೋಡಿ ನಿಮಗೆ ನನಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ, ಹೋಗಲಿ. ನಿಮಗೆ ಫ್ರೆಂಡ್ಗೆ 18,000 ಅಂತಂದರೆ ಅವರು ಕರೆಕ್ಟ್ ಆಗಿರ್ತಾರೆ. ನಿಮ್ಮದು 3rd ಲೆವೆಲಲ್ಲಿ ಏನಾದರೂ ನೋ ಅಂತ ಇದೆಯಾ? ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ OBC ಅಪ್ರೂವ್ಡ್ ತೋರಿಸ್ತಿಲ್ಲ. ನಿಮಗೆ ಅಪ್ರೂವ್ಡ್ ತೋರಿಸ್ತಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಮೆನ್ಷನ್ ಆಗಿತ್ತಂದರೆ ನಿಮಗೆ ಕರೆಕ್ಟಾಗಿ ನನಗೆ ನಿಮ್ಮ ಕ್ವಶನ್ಸ್ ಅರ್ಥ ಆಗಿಲ್ಲ. ನೋಡಿ ನಿಮಗೆ ಏನಾದರೂ ನಿಮಗೆ 3rd ಸ್ಟೇಜಲ್ಲಿ ನಿಮ್ಗೆ ಅಮೌಂಟ್ ತೋರಿಸ್ತಿದ್ದು ಅಲ್ಲಿ ನೋ ಅಂತಿದ್ರೆ ಅಮೌಂಟ್ ತೋರಿಸಲ್ಲ, ಅವಾಗ ನಿಮಗೆ ಅಮೌಂಟ್ ಅನ್ನೋದು ಬರಲ್ಲ. ಬಟ್ ಅವ್ರು ವೆರಿಫೈ ಆಗೋವರೆಗೂ ವೇಟ್ ಮಾಡಬೇಕು. ನಿಮ್ಗೆ ಎಷ್ಟು ಅಂತ ಮತ್ತು ಅಮೌಂಟ್ ಮೆನ್ಷನ್ ಆಗಿದೆ, ಖಂಡಿತ ಅಮೌಂಟ್ ಬರುತ್ತೆ. ಬ್ರೋ SC ಸ್ಟೂಡೆಂಟ್ಸ್ಗೆ ಎಷ್ಟು ಅಮೌಂಟ್ ಬಂದಿದೆ? MBA ಸ್ಟೂಡೆಂಟ್ಸ್ಗೆ ರಿಪ್ಲೈ ಮಾಡಿ. MBA ಸ್ಟೂಡೆಂಟ್ಸ್ಗೆ ಅಮೌಂಟು ನಿಮ್ಮದರಲ್ಲಿ ಏನು ಅಮೌಂಟ್ ನೀವು ಕಾಲೇಜ್ ಫೀಸ್ ಕಟ್ತೀರೋ ಅದರಲ್ಲಿ ನಿಮಗೆ 40% ಅಮೌಂಟ್ಸ್ ಬರುತ್ತೆ. SC ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ 70-80% ನಿಮ್ಮ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಸರ್ ನಾನು ಫಸ್ಟ್ ಇಯರ್ BE OBC ಸ್ಟೂಡೆಂಟ್ಸ್. ನಾನು ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ದೆ. ವಿದ್ಯಾಸಿರಿ ಅಮೌಂಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಯಾವಾಗ ಬರುತ್ತೆ ಹೇಳಿ ಬ್ರೋ? ನೋಡಿ ಹೇಳಿದ್ದೀನಿ ನಾನು, ವಿದ್ಯಾಸಿರಿ ಅಮೌಂಟು ಆಲ್ಮೋಸ್ಟ್ 1 ವೀಕ್ ಆಗ್ತು ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಬರ್ತಿದೆ. ಈಗ ನೋಡಿ ನಿಮಗೂ ಸ್ಯಾಂಕ್ಷನ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಇಲ್ಲ ಅಂದರೆ ಇನ್ನೂ 1 ವೀಕ್ ಒಳಗಡೆ ನಿಮಗೆ ವಿದ್ಯಾಸಿರಿ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಸರ್ 4th ಲೆವೆಲ್ DDO DBT ನೋ ಅಂತ ಇದೆ, ಮತ್ತು ಅಮೌಂಟ್ ಬರುತ್ತೆ. ಅಮೌಂಟ್ ಖಂಡಿತ ಬರುತ್ತೆ. ನಿಮಗೆ ಅದು ನೋ ಅಂತಿದೆ ಅಂದರೆ ಅವ್ರ ಹತ್ರ ಹೋಗಿದೆ ಅಷ್ಟೇ, ಬಟ್ ಅಮೌಂಟ್ ಮೆನ್ಷನ್ ಆಗಿ ಎಷ್ಟು ಅಂತಿದ್ರೆ ಖಂಡಿತ ಬರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಷ್ಟೇನೇನಿಲ್ಲ. ಸರ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ನಿಂದ ಡಿಗ್ರಿ ಅವರಿಗೆ 15,000 ಅಮೌಂಟ್ ಯಾವಾಗ ಬರುತ್ತೆ? ಅದೇ ಗೊತ್ತಿಲ್ಲ. ನಾನು ಇದರಲ್ಲಿ SSP ಅಪ್ಡೇಟ್ ಮಾಡ್ತೀನಿ. ಅದು ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಅನ್ನೋ ಆ ಕ್ವಶನ್ಸ್ ಅಲ್ಲಿಗೆ ಬಿಡ್ತೀನಿ. ಹೋಯ್ತವ್ರೆ. ಇವನ್ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಈಸ್ ದೇರ್ ಡೇಟ್ ಟು ಫಿಲ್ ಅಪ್ಲಿಕೇಶನ್ ಸ್ಟಿಲ್ March 10. ಅಲ್ಲಿ ಸ್ನಾತಕೋತ್ತರ ಅದರಲ್ಲಿ ಒಳಗಡೆ ನಿಮ್ಗೆ ಇಂಜಿನಿಯರ್ ಬರೋದಿದ್ದರೆ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಆ ಡೇಟ್ ಇನ್ನೂ March 10ವರೆಗೆ ಇದೆ. ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಬಂತು ಅಂದರೆ ನಿಮಗೆ ಇನ್ನೂ ಒಳ್ಳೆಯದೇ. ಸರ್ ನಂದು 3rd ಲೆವೆಲ್ನಲ್ಲಿ ಅಮೌಂಟ್ ತೋರಿಸ್ತಿಲ್ಲ ಸರ್. 3rd ಲೆವೆಲ್ ಅಮೌಂಟ್ ತೋರಿಸ್ತಿಲ್ಲ. 2nd ಲೆವೆಲ್ ಅಮೌಂಟ್ ತೋರಿಸ್ತಿದೆ ಅಂದರೆ 3rd ಲೆವೆಲ್ಗೆ ನಿಮ್ಮ ಅಪ್ರೂವ್ಡ್ ಹೋಗಿದೆ ಅಂತ ಅರ್ಥ. 2nd ಲೆವೆಲ್ ಕೂಡ ನೋ ಇತ್ತು ಅಂದರೆ ನಿಮ್ಗೆ ಇನ್ನೂ ಅಪ್ರೂವ್ಡ್ ಆಗಿಲ್ಲ. ಅವಾಗ ನೀವು ಒಂದು ಸರಿ ನಿಮ್ಮ ಹತ್ರ ನಿಯರ್ ಇರೋ ಅಂಥ ತಾಲೂಕು ಆಫೀಸ್ ಹತ್ರ ಭೇಟಿ ಮಾಡಲೇಬೇಕಾಗುತ್ತೆ. ಸರ್ ಹೇಳಿ ಸರ್ PMS ಬರುತ್ತಾ? ನೋಡಿ ಈ PMS ಅನ್ನೋದು ತುಂಬ ಜನ ಡೌಟ್ಸ್ ಕೇಳ್ತಾಯಿದ್ರಿ. ನಾನು PMS ಅಮೌಂಟ್ ಅಂತ ಹೇಳ್ತೀನಿ ನೋಡಿ, ಅದು ನಿಮಗೆ ಮೆನ್ಷನ್ ಆಗಿ ಅಮೌಂಟ್ ಸೆಕ್ಷನ್ ಅಂತ ನಿಮ್ಗೆ ಖಂಡಿತ ಬರುತ್ತೆ. ಆಮೇಲೆ ಇನ್ನು NSP ಮತ್ತು SSPದು ಅವರು ಕೇಳ್ತಿದ್ರಿ. ನಿಮಗೆ NSP ಬಂದರೆ SSP ಬರಲ್ಲ, ಅದೊಂದು ನೆನಪಿಕೊಳ್ಳಿ. SSP ಈಸ್ ಬೆಟರ್ NSPಗಿಂತ. ಬಟ್ NSP ಬರಲ್ಲ ಅಂತ ಹೇಳ್ತೀರಿ. NSP ಬಂದರೆ SSPಗೆ ತೊಂದರೆ ಆಗ್ತಿರುತ್ತೆ, ಯಾಕಂದರೆ 2 ಡೇಟಾ ಫೆಚ್ ಆಗ್ತಿರುತ್ತೆ. ನಿಮಗೆ ಅಲ್ಲಿ NSP ID ಕೇಳ್ತಿರ್ತಾರೆ SSP ಹಾಕುವಾಗ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಡಿ. ಸೂರ್ಯ ಯಾದವ್ ಅಂತ. ವಿದ್ಯಾಸಿರಿ 13K ಅವೇಟೆಡ್ ಅಂತ ಇದೆ. ಅವೇಟೆಡ್ ಅಂತಿದ್ರೆ 13K ಅಂತ ಮೆನ್ಷನ್ ಆಗಿದ್ದರೆ ನಿಮ್ಗೆ ಖಂಡಿತ ಅಮೌಂಟ್ ಬರುತ್ತೆ. ಇಷ್ಟರಲ್ಲೇ ಬಂದ್ಬಿಡುತ್ತೆ ಆದಷ್ಟು ಬೇಗ ನಿಮಗೆ. ತುಂಬ ಜನಕ್ಕೆ ಆಲ್ರೆಡಿ ಅಮೌಂಟ್ ಬಂದಿದೆ. ಬೇಕಾದ್ರೆ ನೀವು ಈ ಒಂದು ಸ್ವಲ್ಪ ವೀಡಿಯೋ ಲೇಟಾಗಿ ಮಾಡ್ತಿದ್ದೀನಿ, ಒಂದು ದಿನದಿದೆ, ಇವತ್ತೇ ಬಂದಿರ್ಬೋದು. ಬಂದಿದ್ದರೆ ನೀವು ಈ ವಿಡಿಯೋ ನೋಡ್ತಿದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಬಂದಿದೆ ಅಂತ. ವಾಟ್ ಅಬೌಟ್ PG OBC ಸ್ಟೂಡೆಂಟ್ ಸ್ಕಾಲರ್ಶಿಪ್ 2nd ಲೆವೆಲ್ ನಾಟ್ ಶೋಯಿಂಗ್? 2nd ಲೆವೆಲ್ ನಾಟ್ ಶೋಯಿಂಗ್ ಅಂದರೆ ನಿಮಗೆ ಭಾಳ ದಿನ ಆಗಿತ್ತು ಅಂದರೆ ನಾನು ಹೇಳ್ದಂಗೆ ಮಾಡಬೇಕು. ಆನ್ಸರ್ ಮೇಲ್ಗಡೆ ತುಂಬ ಹೇಳಿದ್ದೀನಿ ನಂದಿನಿ ಅವರೇ. ಸರ್ ನಂದು BCWD ರಿಯಂಬರ್ಸ್ಮೆಂಟ್ 20,000 ತೋರಿಸ್ತಾ ಇದೆ. PMS ಅಮೌಂಟು ಬರುತ್ತೆ. ನೋಡಿ 2 ತೋರಿಸಿದ್ರೆ ನಿಮ್ಗೆ 2 ಬರುತ್ತೆ. ಹೇಳ್ತಿದ್ದೀನಿ ನೋಡಿ, 2 ತೋರಿಸ್ತಿದೆ, 2 ಬರುತ್ತೆ. ಮತ್ತು GO ಅಮೌಂಟ್ ಇನ್ನೂ ಬಂದಿಲ್ಲ ಸರ್. ತುಂಬ ಜನಕ್ಕೆ GOI ಅಮೌಂಟ್ ಬಂದಿದೆ. ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಬರಲಿ ಅಂತ ನಾವು ಬಯಸ್ತೀವಿ. ಇನ್ನೂ 3 ಕ್ವಶನ್ಸ್ ಓದಬೇಡ, ಸಾಕು, ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಕೋತೀನಿ ವಿಡಿಯೋ. ಬ್ರದರ್ 2023-24 ಸ್ಕಾಲರ್ಶಿಪ್ 2nd ಲೆವೆಲ್ ವಿದ್ಯಾಸಿರಿ ಎಸ್ ಅಂತ ಇದೆ. 15,000 ತೋರಿಸ್ತಾ ಇದೆ. ಬಟ್ ಪುಷ್ ಟು DBT ನೋ ಅಂತ ಇದೆ. ಬ್ರೋ 20 ಡೇಸ್ ಆಯ್ತು ಇನ್ನು. ನೋಡಿ ಆದಷ್ಟು ಅಮೌಂಟು ಎಲ್ಲ ಕಡೆ ಹಾಕಬೇಕಲ್ವ, ಅವ್ರಿಗೂ ಒಂದು ಸ್ವಲ್ಪ ತುಂಬ ಇರುತ್ತೆ. ಆದಷ್ಟು ನಿಮ್ಗೆ ಎಸ್ ಅಂತ ಇದೆ, ಪುಷ್ ಟು DBT ನೋ ಅಷ್ಟು ಒಂದೇ ಇದ್ದರೆ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಕೊಬೇಡಿ. ನೆಕ್ಸ್ಟ್ 2nd ಸೆಮ್ಗೆ ಅಮೌಂಟ್ ಬರುತ್ತಾ? 50,000 ಸರ್. ಪ್ಲೀಸ್ ರಿಪ್ಲೈ ಮಾಡಿ. ನಾನು ಪ್ರೈವೇಟ್ ಕಾಲೇಜ್ ಸ್ಟೂಡೆಂಟ್. ನಿಮ್ಮ ಪ್ರೈವೇಟ್ ಕಾಲೇಜ್ ಇರಲಿ, ಆ ಕಾಲೇಜ್ ಇರಲಿ ಬ್ರದರ್, ನೀವು ಗಂಗೋತ್ರಿ ಅವರೇ, ನೀವು ಏನಂತ SSP ಸ್ಕಾಲರ್ಶಿಪ್ ಅಂತ ಹಾಕಿ ನಿಮ್ಮ ಅಮೌಂಟಲ್ಲಿ ಎಷ್ಟು ಮೆನ್ಷನ್ ಆಗುತ್ತೆ ಅಷ್ಟು ಅಮೌಂಟ್ ಬರುತ್ತೆ. ನಾನು ಎಕ್ಸಾಕ್ಟಾಗಿ 50,000 ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಕ್ಯಾಸ್ಟ್ ಯಾವುದು, ಆಮೇಲೆ ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿ ನಿಮ್ಗೆ ಅಮೌಂಟ್ ಅನ್ನೋದು ಬರ್ತಾ ಹೋಗುತ್ತೆ.
ಹೌ ಮಚ್ ಅಂತ ಹೇಳಿದ್ದೀರಾ, ಅದೇ ಕ್ವಶನ್ಸ್ಗೆ ಆನ್ಸರ್ ಜಸ್ಟ್ ಇವಾಗ ಹೇಳಿದೆ ಅನ್ಕೋತೀನಿ. ಇದು ಲಾಸ್ಟ್ ಕ್ವಶನ್ಸ್, ಇಲ್ಲಿಗೆ ಎಂಡಪ್ ಮಾಡೋಣ. ಬೇಕಂದರೆ ತುಂಬ ವೀಡಿಯೋ ಆಯಿತು. ಬೇಕಾದ್ರೆ ನಿಮ್ಮ ಡೌಟ್ಸ್ನ ಇನ್ನೂ ಇದೇ ಥರ ವೀಡಿಯೋ ಬೇಕು ಅಂದರೆ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಬ್ರೋ ನಮ್ಗೆ ಇದೇ ಥರ ಆ ವೀಡಿಯೋ ಬೇಕು, ಬಟ್ ನೀವು ಇದೇ ಥರ ಕಂಟಿನ್ಯೂ ಮಾಡಿ ಅಂತಂದರೆ ನಾನು ಖಂಡಿತ ವೀಡಿಯೋನ ಇದೇ ಥರ ಮಾಡ್ತೀನಿ. ಲಾಸ್ಟ್ ಒಂದು ಕ್ವಶನ್ಸ್ಗೆ ಮಾಡೋಣ. ಅವರು ಗಂಗೋತ್ರಿ ಅವರೇ ಮತ್ತೊಂದು ಸರಿ ಕ್ವಶನ್ಸ್ ಕೇಳಿದ್ದಾರೆ. SC ನಾನು ಸರ್ ಫಸ್ಟ್ ಸೆಮ್ ಇಂಜಿನಿಯರಿಂಗ್ SSP ಅಮೌಂಟ್ 50,382 ಬಂದಿದೆ, ಪ್ಲೀಸ್ ರಿಪ್ಲೈ ಮಾಡಿ ಸರ್. ಬಂದಿದ್ದರೆ ಕಂಗ್ರಾಟ್ಸ್ ಅಂತ ಹೇಳ್ತಿಲ್ವಾ, ನಿಮಗೆ ಬಂದಿದ್ದರೆ ತುಂಬ ಒಳ್ಳೆಯದು. ಬಟ್ ಇನ್ನೂ ರಿಮೈನಿಂಗ್ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ ನಿಮಗೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ನಿಮಗೆ SC/ST ಸ್ಟೂಡೆಂಟಿಗೆ ನಿಮಗೆ ಆಲ್ಮೋಸ್ಟ್ 1 ಲ್ಯಾಕ್ ಹತ್ತಿರ ಬರುತ್ತೆ ಸ್ಕಾಲರ್ಶಿಪ್ಪು. ಇನ್ನು ಜನರಲ್ ಸ್ಟೂಡೆಂಟ್ಗೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಈ ವರ್ಷ 18K ಬರ್ತಿದೆ, ಹೋದ ವರ್ಷ 20K ಮೇಲೆ ಬಂದಿತ್ತು ಅಮೌಂಟು. ಸಾಕು ಗೈಸ್, ಇಲ್ಲಿಗೆ ಎಂಡಪ್ ಮಾಡ್ತೀನಿ. ನಿಮಗೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸು ಸಿಕ್ಕಿದೆ ಅನ್ಕೋತೀನಿ. ನಿಮ್ಗೆ ಇನ್ನೂ ಏನೇ ಡೌಟ್ಸ್ ಇದ್ದರೂ ನಮ್ಮ ಇದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಆಗ ನಿಮ್ಮ ಸಪೋರ್ಟ್ನಂತ ಬೇಕೇ ಬೇಕಾಗುತ್ತೆ. ಆಗ ಒಂದೇ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಗೈಸ್. ವಿಡಿಯೋ ಇಷ್ಟು ನಂದು ಎಫರ್ಟ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.